ಏನಾಗ್ತೇವ? ಯಾಕೆ ಹಿಂಗೆ ಗಾಬರಿ ಆಗಿದ್ದಿ? ಏನಾಗ್ತು? ಸುರೇಖಾ ಹುಷಾರಾದಾಳಿಲ್ಲ? ಎಲ್ಲದಾಳಕ್ಕಿ? ಯವ್ವ ಯವ್ವ ಏನಪ್ಪ? ಯವ್ವ, ನಾ ಏನು ಹೇಳ್ದೆ ಕೇಳ್ತೇನ? ಏನಾತ್ವ? ಯವ್ವ, ಅಳದ್ ನಿಲ್ಲಿಸಿ ಏನಾತಂತ ಹೇಳು. ಏನಂತ ಹೇಳಿದ್ರ ಸಮಸ್ಯೆಗೊಂದು ಪರಿಹಾರ ಹುಡುಕ್ಬೋದು. ಹಿಂಗೆ ಕುತ್ಕೊಂಡು ನೀ ಆತ್ರ ನನಗೆ ಏನು ಅರ್ಥ ಆಗ್ತೈತಿ? ಏನಾತಂತ ಹೇಳು. ಆಕಿ ಭಾಳ ಹುಷಾರದಾಳ ತಮ್ಮ, ಭಾಳ ಹುಷಾರದಾಳ. ಅದೇ ಯಾರ್ಯವ್ವ, ಯಾರು ಹುಷಾರದಾರ? ನಿಮ್ಮ ಅತ್ತಿ ಫೋನ್ ಬಂದಿತ್ತು ಸೋಮ. ಬಸವ ಬಾಯಿ ಬಂದಂಗೆ ಬೈದು ಫೋನ್ ಇಟ್ಲ. ಮನಸ್ಸು ಹಾಳಾಗೋತ್ ನೋಡು. ಎಲ್ಲ ಖುಷಿ ನೀರ್ನ್ಯಾಗ ಹೋಮ ಮಾಡ್ದಂಗಾತ್ ನೋಡು. ಏನಂತ ಹಾಕಿದ? ಇನ್ನೇನೈತೆ ಹಾಕಿದ ರಗಳಿ? ಅದ ಒಣ ರಗಳಿ. ಸುರೇಖಾಗ ಆ ಹುಡುಗ ಬ್ಯಾಡ ಅಂದಿದ್ದಕ್ಕೆ ರಂಪ ಮಾಡಾಕಂತಾಳ. ಶರೀತನ ಮದುವೆ ಆಗಾಕ ಬೇಕು. ಮೊದಲು ಸುರೇಖನ ಶೇಖರನ್ ಜೋಡಿ ಮದುವೆ ಮಾಡಾಕ ಬೇಕು. ಇಲ್ಲ ಅಂದ್ರ ಯಾವುದು ಚಲೋ ಇರೋದಿಲ್ಲ ನೋಡು ಅಂತ ಅಂಜಿಸ್ಲಿಕ್ಕತ್ತಾಳ. ಆಕಿಗೆ ಇದನ್ನೆಲ್ಲ ಹ್ಯಾಂಗೆ ಹೇಳೋದು ಗೊತ್ತಾಗ್ವಲ್ದು ಸೋಮ. ಆಕಿಗೆ ಏನಾದರೂ ಗೊತ್ತಾದ್ರೆ ಈ ಸಂಬಂಧನ ಎಲ್ಲಿ ನೀರು ಹಣಿಸಿ ಹಾಳು ಹತ್ತಿ ಕಾಳು ಮಾಡ್ತಾಳೋ ಅನಿಸಿಬಿಟ್ಟೈತೆ ನನಗೆ. ನನ್ನ ಮಗಳಿಗೆ ಮದುವೆ ಮಾಡೋ ಹಣೆ ಬರ್ದಾಗ ಬರ್ದಿಲ್ಲೇನ ಸೋಮ? ನನ್ನ ಮಗಳಿಗೆ ಯಾಕಿಂತದೆಲ್ಲ ಬಂದು ಕಾಡ್ತೈತಿ? ಯವ್ವ ಅಳಬೇಡ, ಸುಮ್ನೀರ. ಅಕ್ಕಿಗೆ ಏನು ಹೇಳಿದ್ಲವ ನಿನಗೆ? ಅಕ್ಕಿ ಜೋಡಿ ನಾ ಮಾತಾಡ್ತೀನಿ ತಗೋ. ಬೇಡ ಬೇಡ ಸೋಮ, ನೀ ಏನೂ ಮಾತಾಡಕ್ಕೆ ಹೋಗ್ಬೇಡ. ನೀ ಏನಾರ ಮಾತಾಡಿದೆ ಅಂದ್ರೆ ಮತ್ತೆಲ್ಲ ಉಲ್ಟಾ ಆಗ್ತದ. ಆಕಿ ಹೇಳ್ದಂಗೆ ಮಾಡ್ತಾಳೆ. ಈಗ ತಡ ಮಾಡ್ದಂಗೆ ಸೂರ್ಯಕನ್ ಲಗ್ನನ ಕುಮಾರನ್ ಜೋಡಿ ಮಾಡಿ ಮುಗಿಸ್ಬೇಕಷ್ಟ. ಮದುವೆ ಮುಗಿತಂದ್ರೆ ಅವ್ರಿಗೆ ಏನೂ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಲಗ್ನ ಆದಮೇಲೆ ಕುಮಾರ ಸೂರ್ಯಕನ್ ಕರ್ಕೊಂಡು ಸಿಟಿಗೆ ಹೋಗ್ತಾನ. ಹಾಂ, ನೀ ಹೇಳೋದು ಖರೆ ಐತೆವ. ಅದಕ್ಕೆಲ್ಲ ಪರಿಹಾರ ಅಂದ್ರೆ ಕುಮಾರನ್ ಜೋಡಿ ಸೂರ್ಯಕಾಂತ್ ಮದುವೆ. ಹ್ಞೂ ಮಗ, ಲಗ್ನಂತೂ ನಾಡಿದ್ದ ಅದ. ಭಾಳ ತಯಾರಿ ಮಾಡ್ಬೇಕು. ಆಕಿಗೆ ಅರ್ಬಿ ತರಬೇಕು. 2 ದಿನದಾಗ ಎಲ್ಲ ತಯಾರಾಗಬೇಕು. ಅಂಥ ತಯಾರಿ ಏನಿಲ್ಲವ. ನೀ ಅಕ್ಕಿಗೆ ಅರಿವಿ ಮತ್ತು ಇನ್ನೇನು ಬೇಕೋ ನೀ ನೋಡ್ಕೊ. ಉಳ್ದಿದ್ದು ನಾ ನೋಡ್ಕೋತೀನಂತ. ಯಾರನ್ನು ಕರೆಯೋದಂತೂ ಇಲ್ಲಿ ನೋಡಿ, ನಾವು ಹೆಂಗೋ ಆಗ್ತದ. ನೀ ಚಿಂತೆ ಮಾಡಬೇಡವಾ. ನೋಡು ಸೋಮ, ನನಗೆ ಸಮಾಧಾನ ಮಾಡಿ ನೀವೊಬ್ಬನ ಎಲ್ಲ ನೋವು ತಿನ್ನಕ್ಕೆ ಹೋಗ್ಬೇಡ. ಎಲ್ಲ ನಿನ್ನ ತಲೆ ಮ್ಯಾಗ ಹಾಕೊಳಕ್ಕೆ ಹೋಗ್ಬೇಡ. ನನಗಿದನ್ನೆಲ್ಲ ನೋಡೋಕ್ಕಾಗಂಗಿಲ್ಲ ಮಗ, ನನಗಿದನ್ನೆಲ್ಲ ನೋಡೋಕ್ಕಾಗಂಗಿಲ್ಲ. ಹಂಗೇನಿಲ್ಲವ, ಎಲ್ಲ ಸರಿ ಅದ. ನನ್ನ ತಂಗಿ ಮದ್ವೆ ನಾಲ್ದ ಇನ್ಯಾರು ಮಾಡ್ತಾರೆ? ಸಾಕು ಬಿಡು, ನೀ ಏನು ಹೇಳಬೇಡ. ನಿಮ್ಮ ಅವನೇ ನೀ ದಡ್ಡಿ ಅನ್ಕೊಂಡಿಯೇನು, ಮಂಗ್ಯ ಅನ್ಕೊಂಡಿಯೇನು? ನನಗೇನು ಅಷ್ಟು ಗೊತ್ತಾಗೋದಿಲ್ಲ ಅನ್ಕೊಂಡಿಯೇನು? ಮಗ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತದ ನೀ ಎಷ್ಟು ಚಿಂತೆ ಆಗದಿ ಅಂತ. ನಿನ್ನ ಕಣ್ಣು ನೋಡು ಹೆಂಗೆ ಕೆಂಪಾಗ್ಯಾವು. ನಿನ್ನ ಮನಸ್ಸು ಸರಿ ಇಲ್ಲ. ನನಗೆ ನಿನ್ನ ಮನಸ್ಸಿನಾಗ ಏನೈತೆ ತಿಳಿಯೋ ಶಕ್ತಿ ಕೊಟ್ಟಿಲ್ಲ ಮಗ. ಆದ್ರೆ ನಿನ್ನ ಮನಸ್ಸಿನಾಗ ನೋವಾಯ್ತನ್ನೋದಂತೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಐತಿ ನನಗೆ ತಾಯಿಯಾಗಿ. ಮಗ, ನಿನಗೇನು ಚಿಂತೆ ಐತಿ? ನಿನ್ನ ಮನಸ್ಸಿಗೆ ಏನು ನೋವಾಗತ್ತೈತಿ ನನ್ನ ಮುಂದರ ಹೇಳು. ಎಲ್ಲ ನಿನ್ನ ತೆರೆ ಮೇಲೆ ಹಾಕ್ಕೊಂಡು ಎಲ್ಲ ನೋವು ನಿಮ್ಮ ಮನಸ್ಸಿನಾಗನೋ ಇಟ್ಕೊಂಡು ಹಿಂಗೆ ನೀವು ಒಬ್ಬನ ಕಷ್ಟ ಬೀಳೋದನ್ನ ನನ್ನ ಕೈಯಾಗ ನೋಡೋಕ್ಕಾಗಂಗಿಲ್ಲ. ಛೇ, ಹಂಗೇನಿಲ್ಲವ. ನೀ ಹೋಗು, ಸುರೇಖಾಗ ಏನು ಬೇಕು ಕೇಳಿ ಹೋಗು. ದೌಡು ಅರ್ಬಿಗಿರ್ಬಿ ತಯಾರ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊರಿ. ಹೆಣ್ಮಕ್ಳ ವಿಚಾರ ನನಗೂ ಗೊತ್ತಾಗಂಗಿಲ್ಲ. ಹೊರಗಿನ ನಾನು ನೋಡ್ಕೋತೀನಂತ. ಅಲ್ಲ ಮಗ, ಹೋಗೇ ಬಿಡ್ತಾನೆ. ಕೂತು ಚಂದಿಗೆ ನಾ ಕೇಳಿದ ಪ್ರಶ್ನೆಗೆ ಉತ್ತರನ ಕೊಡೋದಿಲ್ಲ. ನೀನು ನನ್ನ ಮಗ ಇದ್ದಿ. ಹೆತ್ತ ಕರಳಿಗೆ ಮಗಗೆ ನೋವಾಗಕತ್ತಿತ್ತು ಅನ್ನೋದು ಗೊತ್ತಾಗ್ದಂಗೆ ಇರ್ತೈತೇನು? ನನ್ನ ಮುಂದೆ ಕುಂತ್ರೆ ಎಲ್ಲಿ ಕರೆ ಹೇಳ್ಬೇಕಾಗ್ತದ ಅಂತ ಹೇಳಿ ಮುಖನ ತೋರಿಸ್ದೆ ಹಿಂಗೆ ಹೊಕ್ಕಿ. ನನಗೂ ಗೊತ್ತಾಗ್ತೈತಿ ಹೆತ್ತು ಹೊಟ್ಟಿ ಅಷ್ಟು ಅರ್ಥ ಮಾಡ್ಕೊಳ್ಳೋದಿರಟ್ಟು ದಡ್ಡ ಅನ್ಕೊಂಡ ನೀವ ನನ್ನ. ನನ್ನ ಮಗಗೆ ಅದು ಯಾವ ಚಿಂತೆ ಬಾಡಾಗುತ್ತೈತೋ, ಯಾವ ಚಿಂತೆ ಬಾಧಿಸಾಗುತ್ತೈತೋ ನನಗೆ ಒಂದು ತಿಳಿವಲ್ದಪ್ಪ. ನೇನು ಮಗಳ ಜೀವನನು ಮೆಟ್ಟಿಗೆ ಹತ್ತತ್ತು ಅನ್ನಟ್ಟು ಉಸಿರು ಬಿಡೋಷ್ಟೊತ್ತಿಗೆ ಇವನು ಇನ್ಯಾವ ಚಿಂತೆಗೆ ಹೊರಗಾಗುತ್ತಾನು. ಇವನು ಮನಸ್ಸಿನಾಗ ಅದು ಏನು ನಡೆದೈತೋ ಪರಮಾತ್ಮಗೊಬ್ಬವನಿಗೆ ಗೊತ್ತು. ವಾ ಹಾಂ, ಏನುವಾ? ಯಾಕೆವಾ? ಯಾಕೆ ಹಾಳಾಗತ್ತಿ? ಯಾಕಿಲ್ಲವ, ಅದ ನಿಮ್ಮ ಅತ್ತೆ ಫೋನ್ ಹಚ್ಚಿದ್ಲಲ್ಲ, ಅದು ನಿಮ್ಮ ಅಣ್ಣನ ಹತ್ರ ಮಾತಾಡಿದ್ದೆ ಅಷ್ಟು. ಏನು ಅದು ಇವ ಅವ್ರು ಫೋನ್ ಹಚ್ಚಿದ್ರು. ಅದು ಮದುವೆಗೆ ನಮಗೆ ಏನೇನು ಬೇಕಾಗಿತ್ತಲ್ಲ ಅರ್ಬಿ ಅಂತೇಳಿ
ಅವೆಲ್ಲ ತಂದು ಕೊಡಕ್ಕೆ ಬರಾಕತ್ತಾರಂತ. ಹಂಗನ ಆತು, ಅವ್ರಿಗೆ ಬಂದವ್ರಿಗೆ ಒಂದಿಟ್ಟು ನಾಷ್ಟಾನ ಚಾನ ತಯಾರು ಮಾಡಿಡು. ನಡಿ ಆತೇವ. ದೇವ್ರ ದಯದಿಂದ ನನ್ನ ಮಗಳದ ಲಗ್ನ ಒಂದು ನಿರ್ವಿಘ್ನವಾಗಿ ಏನೂ ಸಮಸ್ಯೆ ಬರದಂಗೆ ನಡೆದ್ರೆ ಸಾಕಪ್ಪ. ನಿಂಗೂ ನೋಡ ಎಲ್ಲ ರೆಡಿ ಮಾಡಿಸಿದ್ ಬರಬರಿ ಐತೇನ? ಹ್ಞೂ ರೀ, ಎಲ್ಲ ಬರಬರಿ ಐತೆ ನೋಡ್ರಿ. ನೀವು ನಿಂತ ಜಾಗದಾಗ ನಾಳೆ ಮದುಮಕ್ಕಳಿಗೆ ಹಸುಮಣ್ಣಿಗೆ ಮಂಟಪ ತಯಾರು ಮಾಡಿಸಿದ್ರೆ ಮುಗೀತು ನೋಡ್ರಿ. ಎಲ್ಲ ನಾನು ಹೇಳೇನಿ. ನೀನು ಹೆಣ್ಮಕ್ಳದ್ದು ಏನೇನು ಎಲ್ಲ ಐತಿ ತಯಾರು ಮಾಡ್ಕೊಂಡಿಲ್ಲ, ಮುತ್ತೈದರದು ಅದು ಇದು ಎಲ್ಲ. ಹ್ಞೂ ರೀ, ಸರೋಜಿಗೆ ಬರಾಕ್ ಹೇಳೇನಿ. ಸಂಜಿನಾ ಬರ್ತಾನೆ ಅಂದಾಳ. ಸಂಜಿನಾ ಬಂದ್ಲಂದ್ರೆ ಏನು ಒಂದು 4-5 ತೈಸಿನ ಕೆಲಸ ರೀ. ಎಲ್ಲಾರನ್ನ ಕರ್ಕೊಂಡು ಮುತ್ತೈದರ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ರೀ. ಹಂಗ ಆ ಬೀಗರಿಗೆ ಫೋನ್ ಹಚ್ಚಿ ಆ ಹುಡುಗಿ ಮದುಮಗಳ ಕಾರ್ಯಕ್ಕೆ ಏನೇನು ತಯಾರಿ ಐತಲ್ಲ ಅದನ್ನೆಲ್ಲ ಏನು ಬೇಕೋ ಕೇಳಿ ಅವ್ರಿಗೂ ಕೊಟ್ಟು ಕಳಿಸ್. ಹ್ಞೂ ರೀ, ಆಗಲಿ ಫೋನ್ ಹಚ್ಚಿದ್ದೆ, ಕಳಿಸ್ತೀನಿ ಅಂತೇಳಿ ಎಲ್ಲ ತಯಾರು ಮಾಡೇನ್ರಿ. ಈಗ ಇನ್ನೇನು ಕುಮಾರ್ ತೊಗೊಂಡು ಹೋಗ್ತಾನೆ. ಯವ್ವಾ ಅಪ್ಪಾಜಿ, ಹಾಂ ಅದೇ ಅಪ್ಪಾಜಿ, ಬೀಗರ ಮನೆಗೆ ಹೋಗಿ ಅವು ಏನೇನೋ ಕೊಟ್ಟಾಳ, ಹೋಗಿ ಕೊಟ್ಟು ಬರ್ತೀನಿ. ಹಾಂ ಆಯ್ತು, ಕೊಟ್ಟು ಬಾ. ಒಬ್ಬನ ಹೊಕ್ಕಿ? ಹ್ಞೂ ಅಪ್ಪಾಜಿ, ನಾನು ಒಬ್ಬನ ದೌಡ್ ಹೋಗಿ ಕೊಟ್ಟು ಬರ್ತೀನಿ. ಮತ್ತು ಇಲ್ಲಿ ಕೆಲಸ ನೋಡ್ಕೊಳಕ್ಕೆ ಮಾಮನೂ ಬೇಕಲ್ಲ. ಎಲ್ಲರೂ ಅಲ್ಲೇ ಹೋದ್ರೆ ಮತ್ತು ಇಲ್ಲಿ ಕೆಲಸ ಎಲ್ಲ ಹಂಗೆ ನಿಂದಿರ್ತೈತಿ. ನಾ ಹಿಂಗೆ ಹೋಗಿ ಕೊಟ್ಟವನ್ನ ವಾಪಸ್ ಬಂದ್ಬಿಡ್ತೀನಿ ದೌಡ್. ಆಯ್ತು, ಕೊಟ್ಟು ಬಾ. ಈ ಕತ್ತಲ್ದಾಗ ಆ ಶಿವಪ್ಪಗೆ ಹೇಳೋದ ಮರ್ತ್ಬಿಟ್ಟೆ. ಒಂದಿಟ್ಟು ಶಿವಪ್ಪನ ಹೆಂಡತಿನೂ ಕರೆದು ಬಂದ್ಬಿಡ್ಬೇಕು. ಅವರು ಬಂದ್ರೆ ಒಂದಿಟ್ಟು ಏನಾರ ಆಗ್ತದ. ನಮ್ಮ ಅದಕ್ಕೆಲ್ಲ ಹೇಳಿ ಬಂದೇನ್ರಿ. ಶಿವಣ್ಣನ ಅಷ್ಟು ಹೋಗಿ ನೀವು ಕರೆದು ಬರ್ರಿ. ಹಂಗಾರೆ ನಿಂದ ಏನೈತೆ ನೋಡು, ಮುಂದಿನ ಕೆಲಸ ನೀ ಮಾಡ್ಕೊ, ನಾ ಹೋಗಿ ಬರ್ತೀನಿ. ಆತ್ರಿ, ದೌಡ್ ಬರ್ರಿ. ಮಾತಾಡ್ಕೊಟ್ಟು ಅಲ್ಲೇ ಕುಂದ್ರಬೇಡ್ರಿ. ಚಾ ಮಾಡ್ಕೊಟ್ರು ನಾಷ್ಟ ಮಾಡ್ಕೊಟ್ರು ಅಂತಂದು. ಏನಿನ ಹುಚ್ಚಿ, ಅವ್ರ ಮನೆಗೆ ಚಾ ಕುಡಿಯಕ್ಕೆ ನಾಷ್ಟಕ್ಕೆ ಹೋಗಿ ನಂಗೆ ಮಾತಾಡ್ತೀಯಲ್ಲ. ಏನಿನ ಕಬರ್ಗೆ ಹೇಳಿ ದೌಡ್ ಬರ್ತೀನಿ, ಹೇಳು. ಯವ್ವ ಏನ್ ಕಮ್ಲಿ ಯವ್ವ, ಮದ್ವಿಗೆ ತಯಾರಿ ಏನ್ ಬೇಕು ಹೇಳು, ನಾನು ಹೆಲ್ಪ್ ಮಾಡ್ತೀನಿ. ಅದೇನೋ ಮುತ್ತೈದರು ಏನೇನೋ ಮಾಡೋದಂದಲ್ಲ, ಹೇಳು, ನಾನು ಮಾಡ್ಕೊಡ್ತೀನಿ. ಹೌದಾ, ನೀ ಮಾಡ್ಕೊಡ್ತೀಯ? ನೀ ಇಷ್ಟು ಕ್ವಾಣಿ ಬಿಟ್ಟು ಹೊರಗೆ ಬಂದು ನೀ ಇಷ್ಟು ಖುಷಿಯಾಗಿ ಮಾಡ್ತೀನಿ ಅಂತ ಕೇಳಿದ ಖುಷಿ ಆಯ್ತು ನನಗೆ. ಆದ್ರೂ ಕೊಡ್ತೀನಿ ಮಾಡಕ್ಕೆ. ಈಗ ಏನು ಮಾಡ್ತೀವಿ ಗೊತ್ತೈತೇನ? ಮೊದಲ ಅಲ್ಲಿ ಫ್ರಿಜ್ನಾಗ ಎಲೆ ಅದಾವ, ಎಲೆ ತೊಗೊಂಡು ಎಲ್ಲ ಕಂಕಣ ಮಾಡಬೇಕು. ಎಷ್ಟು ಕಂಕಣ ಮಾಡಬೇಕು? ಒಂದು 30 ಕಂಕಣ ಮಾಡಬೇಕು. ಆಮೇಲೆ ಅರ್ಶಿನ ಬೀಸಿ ಸಿಟ್ಟೇನಲ್ಲ, ಅರ್ಶಿನ ತೊಗೊಂಡು ಅದ್ರಾಗ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿ ಚಂದಾಗಿ ರಾಸಿಗೆ ಅದನ್ನ ಅರ್ಶಿನ ಕಲಸಿಡ್ಬೇಕು. ಮಾಡ್ತಿ? ಹಾಂ ಆತೇವ, ಮಾಡ್ತೀನಿ. ಇರು, ನಾನು ಬರ್ತೀನಿ. ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಯವ್ವ ನನಗೆ ಬರ್ತೈತಿ. ಹೌದವ, ನೋಡೇನು ನಾನು. ಬರ್ತೈತಿ ಬೇ. ಏನು ಮನ್ಯಾಗ ಮದ್ವಿ ವಾತಾವರಣ, ಏನು ಮದ್ವಿ ತಯಾರಿ, ಮದ್ವಿ ಕೆಲಸ ಭಾರಿ ನಡೆದೈತಿ ಈ ಮನ್ಯಾಗ. ಮಗಳಿಷ್ಟು ಖುಷಿಯಾಗಿರೋದು ಕಂಡು ಮನಿ ಮಂದಿನೂ ಖುಷಿ ಆಗ್ಯಾರ. ಮಗಳು ಯಾವ ಬಾಂಬ್ ಒಗಿತಾಳೋ ಗೊತ್ತಾಗೋಲ್ದು. ಏನಾದ್ರೂ ಆಗಲಿ, ಏನು ನಾ ಅನ್ಕೊಂಡಂಗೆ ಆಗವಲ್ದಲ್ಲ. ನಾವು ಮಾಡಿದ ಪ್ಲ್ಯಾನೇ ಬೇರೆ, ಇಲ್ಲಿ ನಡೀತಿರೋ ಪ್ಲ್ಯಾನೇ ಬೇರೆ. ಎಲ್ಲ ನನ್ನ ಕೈ ತಪ್ಪಿನ ಹೊಂಟೈತಿ. ಏನಾದ್ರೂ ಒಂದು ಹೊಸ ಹೊಂಚ್ ಹಾಕಾಕಬೇಕು. ಇನ್ನೆರಡ ದಿನ ಸೂರ್ಯಕಾನ ಮದುವೆ ಆಗತ್ತೆ ಕುಮಾರನ್ ಜೋಡಿ. ಮಂಟಪ ತಯಾರಿ ಮಾಡಕತ್ತಾನ. ಏನಾದ್ರೂ ಮಾಡಿ ಇದನ್ನ ನಿಲ್ಲಿಸ್ಬೇಕಲ್ಲ. ಟೈಮ್ ಬಾಳಿಲ್ಲ. ಏನಾದ್ರು ಒಂದು ವಿಚಾರ ಮಾಡಿ ಈ ಕಮಲಿ ಇಟ್ಟು ಖುಷಿಯಾಗಿ ಅಡ್ಡಾಡಕತ್ತಾಳಲ್ಲ, ಈ ಖುಷಿನ ಹಂಗ ಕಿತ್ಕೊಂಡು ಬಿಡ್ಬೇಕು. ಮಾಡ್ತೀನಿ. ಕುಮಲಿ ಕುಣಿದಾಡು. ಇನ್ನೆಷ್ಟು ದಿನ ಕುಣಿದಾಡ್ತೀಯ? ಕುಣಿದಾಡು. ಕುರಿ ನನ್ನ ಕೈ ತಪ್ಪಿಸ್ಕೊಂಡು ಎಲ್ಲೋಕೈತಿ? ಒಂದಲ್ಲ ಒಂದಿನ ನನ್ನ ಕೈಯಾಗ ಬಲಿ ಕೊಡೋದಿದ್ನ. ಏನಕ್ಕ? ಏ ಆ ಪ್ರೇಮಿನೂ ಆ ಸರೋಜಿನೂ ಒಂದಿಟ್ಟು ಕರೆದ್ ಬಾ ಹೋಗ್ಯಪ್ಪ. ಫೋನ್ ಹಚ್ಚಿದ್ರೆ ಎತ್ತ ಒಳಗಾಳ ಪ್ರೇಮಿ. ಸರೋಜಿಗೆ ಫೋನ್ ಹಚ್ಚಿದೆ. ಆಕೆನ ಸರೋಜಿ ಆ ಪ್ರೇಮಿಯರ್ ಕೂಟ ಮಾತಾಡಂಗಿಲ್ಲ ಅಂತ, ಇಬ್ರು ಏನೋ ಜಗಳ ಮಾಡ್ಕೊಂಡವಂತ. ಅದಕ್ಕೆ ನಾನು ಹೋಗೋದಿಲ್ಲವ ಯಾಕ, ಆಕಿನ ಕರೆಯಂಗಿಲ್ಲ, ನಾ ಬರ್ತೀನಿ ಬೇಕಾರ ಅಂತಂದು ಒಂದಿಟ್ಟು ಹೋಗಿ ಆ ಪ್ರೇಮಿ ಫೋನ್ ಎತ್ತವಳ. ಆಕಿನ ಕರೆದ್ ಬಾ ಹೋಗ. ನಾನಾಯ್ತಾ? ನೀನ ನತ್ತಮ್ಮ, ಮತ್ತೆ ಇನ್ಯಾರದ್ರ ನಮ್ಮನೆಗೇನು ಹುಡುಗರದಾವನ? ನನಗೂ ಹೋಗಕ್ಕೆ ಟೈಮ್ ಇಲ್ಲ. ನಾನು ಒಂದಿಟ್ಟು ಅರ್ಶನದೆಲ್ಲ ಕೆಲಸ ನಡೆಸೀನಿ. ಹೋಗು, ಕರೆದ್ ಬಾ ಹೋಗು. ಆಕೆ ಬರ್ತಾಳೋ ಇಲ್ಲಕ್ಕ? ಆಕೆ ಬರ್ತಾಳಿಲ್ಲ ಅಂತ ನೀನ ಅಡ್ವಾನ್ಸ್ ಹಾಕಿ ಹೇಳ್ತಿ. ನಾ ಕರೆದೆ ಅಂತ ಹೇಳು. ನಾ ಕರೆದೇನೆ ಅಂದ್ರೆ ಬರಾತಾಳಕಿ. ಆಕೆ ಮನೆ ಕೆಲ್ಸಕ್ಕೆ ಹೋಗಿರ್ತಾಳನ? ಎಲ್ಲ ನೀ ಯಾಕೆ ಅಡ್ವಾನ್ಸ್ ಕಟ್ಟಿ ಮಾತಾಡಕತ್ತೀಯೋ? ಕುಡ್ಸಲೆ ಹೋಗ. ನಾ ಹೇಳೇನಂತ ಹೇಳೋಕ್ ಬೈತಾಳ. ದೇಸಾರ ಮನೆ ಕೆಲ್ಸಕ್ಕೆ ಹೋಗಿರ್ತಾಳ. ಈಗೇನ ಒಂದ್ 2 ಗಂಟೆ 2:15 ಸುಮಾರು ಮನೆಗೆ ಬರ್ತಾಳ. ಮನೆಯಾಗಿರ್ತಾಳ. ಹೋಗು, ಕರೆದ್ ಬಾ ಹೋಗು. ಈಕೇನ್ ಬಿಡಂಗ್ ಕಾಣುವಳು. ಆತ್ ಹೇಳು, ಕರೆದು ಬರ್ತೀನಿ. ದೌಡ್ ಬಾ, ಮತ್ತೆ ಕೆಲಸ ರಗಡ ಬಿದ್ದಾವಲ್ಲಿ. ಆತು. ಈ ಅಕ್ಕನಿಗೆ ಪ್ರೇಮಿ ಮನೆಗೆ ನನ್ನ ಕಳ್ಸಂಗತ್ತ. ಆ ಪ್ರೇಮ ಈಗ ನಾವು ಹೋದ್ರಿ ಏನನ್ ಕೊಟ್ಟಾಳೋ ಏನೋ.